ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಇಡೀ ವಾರ ಏನೇನೆಲ್ಲ ಮಾಡಿದೆ, ನಮ್ಮ ಮನೇಲಿ ಇಡೀ ವಾರ ಏನೆಲ್ಲ ನಡೀತು ಅನ್ನೋದನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಬಂದಾಗ ನೀವು ನನಗೆ ಹೆಚ್ಚಿನ ಪ್ರೋತ್ಸಾಹನ ಕೊಡಬಹುದು ಎಂಬ ನಂಬಿಕೆಯಿಂದ ನಾನು ನಿಮಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೋಡಿ, ನನಗಿಂತ ಮುಂಚೆನೇ ದೀಕ್ಷಿತ್ ಮತ್ತು ಚಾರ್ವಿ ನೋಡಿ ಇಬ್ಬರು ಕೂಡ ನಾನು ಹೇಳ್ತೀನಿ ನೀನು ಹೇಳ್ತೀನಿ ಅಂತ ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾನು ಅವ್ರನ್ನ ಮ್ಯೂಟ್ ಮಾಡಿಬಿಟ್ಟು ಮತ್ತು ವಾಯ್ಸ್ ಕೊಟ್ಟೆ. ಯಾಕಂತ ಅಂದರೆ ತುಂಬ ಇಬ್ಬರು ಜಗಳ ಮಾಡಿಕೊಂಡು ನಾನು ನೀನು ಅಂತ ಹೇಳಿ ತುಂಬ ಕಿರಿಸ್ತಾ ಇದ್ದರು. ಅದರಿಂದ ನಾನು ಅದನ್ನು ಮ್ಯೂಟ್ ಮಾಡಿ ಈಗ ನನ್ನ ವಾಯ್ಸನ್ನು ಕೊಟ್ಬಿಟ್ಟು ನಾನು ಮಾತಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ಹೊರಗಡೆ ಹೋಗ್ತಾ ಇದ್ದೀವಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಮುಂದೆ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನಾವು ಈ ಥರ ಸ್ಯಾರಿ ಹಾಕ್ಕೊಂಡು, ಇವತ್ತು ಸಂಡೇ ಬೇರೆ, ಸಂಡೇಯಿಂದ ಸ್ಟಾರ್ಟ್ ಮಾಡಿರೋ ಲಾಗಿದ್ದು, ಸಂಡೇಯಿಂದ ಮತ್ತೆ ಇನ್ನೂ ಟ್ಯೂಸ್ಡೇ ಥರ್ಸ್ಡೇವರೆಗೂ ಇರೋವಂಥ ಲಾಗಿದ್ದು. ಥರ್ಸ್ಡೇ ಅಲ್ಲ, ವೆಡ್ನೆಸ್ಡೇವರೆಗೂ ಇದೆ ಇದು ಲಾಗ್ ಬಂದ್ಬಿಟ್ಟು. ಅಷ್ಟು ದಿನದ್ದು ಲಾಗನ್ನು ಕೂಡ ಒಂದೇ ಸಲಕ್ಕೆ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡಿ ಯಾವ ಥರ ಇದೆ ಅಂತ ಹೇಳಿ. ನೀವು ಕೂಡ ನನಗೆ ಸಪೋರ್ಟ್ ಮಾಡಿ. ಹಾಗೆ ಇದರಲ್ಲಿ ಈ ವಿಡಿಯೋದಲ್ಲಿ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಹಾಡುಗಳಿದ್ದಾವೆ ಮತ್ತು ತುಂಬ ಚೆನ್ನಾಗಿರೋ ಫಂಕ್ಷನ್ಗಳಿದ್ದಾವೆ. ಎಲ್ಲವನ್ನೂ ಕೂಡ ನೀವು ನೋಡ್ಬೋದು ವಿಡಿಯೋದಲ್ಲಿ. ಮುಂದೆ ನೋಡ್ತಾ ಹೋಗಿ ಫ್ರೆಂಡ್ಸ್. ಹಾಗೆ ನನಗೆ ಪ್ರೋತ್ಸಾಹ ಕೊಡ್ತಾ ಹೋಗಿ ಹೀಗೇನೆ ಅಂತ ಹೇಳಿ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊತೀನಿ. ಓಕೆನಾ ಫ್ರೆಂಡ್ಸ್? ಊಟರ ದಯಾಳು ಸೇವಾ ಲಾಲ ಊಟರ आप बंजारा गोरुर भाई वाಳ ಊಟರ ಊಟರ ದಯಾಳು ಸೇವಾ ಲಾಲ ಊಟರ आप बंजारा गोरुर भाई वाಳ ಊಟರ. ಏನಪ್ಪ ಇದು, ಯಾವ ಸಾಂಗ್ ಹೇಳ್ತಾ ಇದ್ದಾರೆ ಅಂತ ಹೇಳಿ ಅರ್ಥ ಆಗ್ತಾ ಇಲ್ವಾ ಫ್ರೆಂಡ್ಸ್? ಕೆಲವರಿಗೆ ಅರ್ಥ ಆಗುತ್ತೆ, ಕೆಲವರಿಗೆ ಅರ್ಥ ಆಗಲ್ಲ. ಅಂದರೆ ಇಲ್ಲಿ ನಮ್ಮ ಲಂಬಾಣಿ ಯಾರಿಗೆಲ್ಲ ಗೊತ್ತು, ನಮ್ಮ ಲಂಬಾಣಿ ಸಮುದಾಯ ಯಾರಿಗೆಲ್ಲ ಗೊತ್ತು, ನಮ್ಮ ಬಂಜಾರ ಸಮುದಾಯ ಯಾರಿಗೆಲ್ಲ ಗೊತ್ತು ಅವರಿಗೆಲ್ಲ ಅರ್ಥ ಆಗಿರುತ್ತೆ. ನಮ್ಮ ಬಂಜಾರ ಸಮುದಾಯದಲ್ಲಿ ಇದು ನಮ್ಮ ಅಂದರೆ ನಾವು ದೈವ ಭಕ್ತಿಯಿಂದ ಪೂಜಿಸುವಂತಹ ನಮ್ಮ ದೇವರು ಅಂತ ಅಂದರೆ ಶ್ರೀ ಶಿವಲಾಲ್ ದೇವರನ್ನು ನಾವು ನಮ್ಮ ಜಾತಿಯಲ್ಲಿ ಇಡೀ ನಮ್ಮ ಪ್ರಪಂಚದಲ್ಲಾಗಿರ್ಬೋದು, ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಲಂಬಾಣಿ ತಾಂಡ ಇದ್ದಾವೆ ಎಲ್ಲ ತಾಂಡಗಳಲ್ಲೂ ಕೂಡ ಈ ದೇವರನ್ನ ನಮ್ಮ ಮುಖ್ಯ ದೈವ ಎಂದು ನಾವು ಪೂಜಿಸುತ್ತೇವೆ. ಅದರಿಂದ ಈ ದೇವರ ಜಯಂತಿ ನಡೆದಿದೆ ಈ ತಿಂಗಳಲ್ಲಿ, ಫೆಬ್ರವರಿ 15ರಂದು ಶಿವಲಾಲ್ ಜಯಂತಿ ಇರುತ್ತೆ. ಶಿವಲಾಲ್ ಜಯಂತಿದಂದು ನಾವು ಎಲ್ಲರೂ ಕೂಡ ಎಲ್ಲೆಲ್ಲಿ ಇರ್ತೀವಿ ಎಲ್ಲರೂ ಕೂಡ ಒಂದಾಗಿ ನಮ್ಮ ದೇವರನ್ನ ನಾವು ಪೂಜಿಸ್ತೀವಿ. ಆ ಪೂಜಿಸ್ತಿರೋ ಫಂಕ್ಷನ್ಗಳನ್ನು ನೋಡಲು ನಿಮಗೆ ನಾನು ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ನೀವು ಕೂಡ ನೋಡಿ ಆನಂದಿಸಿ. ನಾವು ಯಾವ ಥರ ಎಲ್ಲ ಫಂಕ್ಷನ್ ಮಾಡ್ತೀವಿ, ಯಾವ ಥರ ಎಲ್ಲ ಆಚರಣೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಾವು ಬೆಂಗಳೂರಲ್ಲಿ ಆಚರಿಸಿದ್ದನ್ನು ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಬನ್ನಿ, ಅಂದರೆ ಶ್ರೀ ಶಿವಲಾಲ್ ಜಯಂತಿನ ನಾವು ಇದಕ್ಕೆ ಹೋಗ್ತೀವಿ, ಶ್ರವಣಗೊಪ್ಪದಲ್ಲಿ ಹೋಗಿಬಿಟ್ಟು ನಾವು ಅಲ್ಲಿ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಹೋಗಿಬಿಟ್ಟು ನಾವು ಪೂಜೆನ ಮಾಡ್ತೀವಿ. ಬಟ್ ಇಲ್ಲಿ ನಾವು ಬ್ಯಾಂಗ್ಳೂರಲ್ಲಿ ಯಾರೆಲ್ಲ ಇದ್ದೀವಿ, ನಮ್ಮ ಲಂಬಾಣಿ ಪಂಗಡದವರು ಯಾರೆಲ್ಲ ಇದ್ದೀವಿ ಎಲ್ಲರೂ ಕೂಡಿ ನಾವು ಇಲ್ಲಿ ಬೆಂಗಳೂರಲ್ಲಿ ನಾವು ಈ ಫಂಕ್ಷನ್ನ ಆಚರಿಸಿದ್ವಿ. ಎಲ್ಲರೂ ಸೇರಿ ಅಲ್ಲಿ ಕೂಡ ಪೂಜೆ ಮಾಡ್ಕೊಂಡ್ಬಂದ್ರು ಮತ್ತು ಅಲ್ಲಿಂದ ಬಂದು ಇಲ್ಲಿ ಕೂಡ ಪೂಜೆನ ಮಾಡುತ್ತೆ ಎಲ್ಲರೂ ಕೂಡಿ ಫಂಕ್ಷನ್ನ ಮಾಡಿದ್ವಿ. ಅದು ಯಾವ ರೀತಿ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ನೀವು ಕೂಡ ನೋಡಿ. ಹಲೋ ಹಲೋ ಮೈಕ್ ಟೇಕ್ ಹಲೋ 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 ಚಿಕ್ ಓಕೆ. ಪಾಪಿನ ಪಾದಾಮರೇ ಭಗದಾನ ತಾರಿ ನೀಣಿ ಮರೇ ಸೇವಾ काले भाट पर मुरली बोलायो रे भाया
रूपकारी करुणाधारी सेवा काले भात पर मुरली बोलायो रे भाया तार गोर से तारे हाथे मरे तारो छड़ी रो छाया हमें पर रे ಫ್ರೆಂಡ್ಸ್ ಇಲ್ಲಿ ಒಬ್ಬರು ಹಾಡು ಹೇಳ್ತಿದ್ದಾರಲ್ವ ಅವರು ನಮ್ಮ ದೊಡ್ಡಪ್ಪನ ಮಗ ಆಗಬೇಕು ರಾಜನಾಯಕ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಹಾಡು ಹೇಳ್ತಾರೆ ಫ್ರೆಂಡ್ಸ್. ನನಗಂತೂ ತುಂಬ ಇಷ್ಟ ಆಯಿತು. ನಾನು ರಿಯಲ್ ಆಗಿ ಅಂದರೆ ಲೈವಲ್ಲಿ ನೋಡಿದ್ದು ಇದೇ ಮೊದಲನೇ ಬಾರಿಗೆ. ನಾನು ಕ್ಯಾಸೆಟಲ್ಲೆಲ್ಲ ಕೇಳಿಸ್ಕೊತಾ ಇದ್ದೆ ಅವ್ರ ಸಾಂಗ್ನ. ತುಂಬ ಚೆನ್ನಾಗಿ ಹಾಡ್ತಿದ್ರು. ಈಗ ರಿಯಲ್ ಆಗಿ ಅಂದರೆ ಲೈವಲ್ಲೇ ನೋಡ್ತಾ ಇರೋದು ಅವ್ರ ಸಾಂಗ್ ಹೇಳ್ತಿರೋದು. ನಾನು ಯಾವುದೋ ಲೇಡೀಸ್ ಹಾಡ್ತಿದ್ದಾರಪ್ಪ ಅಂತ ಅಂದ್ಕೊಂಡೆ, ಆದರೆ ಅವರು ಲೇಡೀಸ್ ವಾಯ್ಸ್ ಮತ್ತು ಜೆಂಟ್ಸ್ ವಾಯ್ಸ್ ಒಬ್ಬರೇ ತೆಗೆದುಬಿಟ್ಟು ಹಾಡ್ತಾಯಿದ್ರು. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ನೋಡಿ ಹೆಂಗೆ ಹಾಡ್ತಾ ಇದ್ದಾರೆ ಅಂತ. ಮತ್ತೆ ಇನ್ನೊಂದು ಸಾಂಗ್ ಹಾಡಿದ್ದಾರೆ, ಬನ್ನಿ ನೀವು ಕೇಳಿಸ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಹಾಡು ಹೇಳ್ತಿರೋದು ಟ್ಯೂನ್ ಹಾಕಿದ್ದಾರೆ, ಅದು ನಮ್ಮ ಕನ್ನಡ ಸಾಂಗಲ್ಲಿ ಹಾಡಿರೋದು ಟ್ಯೂನ್ ಹಾಕಿದ್ದಾರೆ. ಅದರಿಂದ ಕಾಪಿರೈಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಪ್ಲೇ ಮಾಡ್ತಾ ಇದ್ದಲ್ಲ. ಯಾವ ಹಾಡು ಹೇಳ್ತಿದ್ದಾರೆ ಅಂತ ಅಂದರೆ, ಗಗನದಲ್ಲಿ ಏನದು ನದಿಯೊಂದು ಓಡಿದೆ, ಗಗನದಲ್ಲಿ ಏನದು ನದಿಯೊಂದು ಓಡಿದೆ, ಈ ಸಾಂಗನ್ನು ಹಾಡ್ತಾ ಇದ್ದಾರೆ ಫ್ರೆಂಡ್ಸ್. ಅದರಿಂದ ಕಾಪಿರೈಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನೇ ನಿಮಗೆ ಹಾಡು ತೋರಿಸ್ತಾ ಇದ್ದೀನಿ. ಲೇಡೀಸ್ ವಾಯ್ಸ್ ಮತ್ತು ಜೆಂಟ್ಸ್ ವಾಯ್ಸ್ ಎರಡೂ ಕೂಡ ಹಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಹಾಡ್ತಾ ಇದ್ದಾರೆ. गौर भाई अपन क्लैप्स मारना जोरागे अपन कुछ सेकंड मारो माई तारा ले माई घूम काटा से ಫ್ರೆಂಡ್ಸ್. ಈ ಸಾಂಗ್ ಕೂಡ ಬಂದ್ಬಿಟ್ಟು ನಮ್ಮ ಕ್ಯಾಸ್ಟಲ್ಲೇ ಇರೋದು. ಮತ್ತು ಟ್ಯೂನ್ ಇದೆ ಅಲ್ವಾ, ಟ್ಯೂನ್ ಇದ್ದರೆ ಮತ್ತು ಕಾಪಿರೈಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಲೆಸ್ ಮಾಡಿಬಿಟ್ಟು ನಾನು ಈಗ ಏನಿರುತ್ತೆ ಫ್ರೀ ಟ್ಯೂನ್ ಇರುತ್ತಲ್ವ ಆ ಟ್ಯೂನ್ನ ಹಾಕಿದ್ದೀನಿ ಸಾಂಗ್ ಸೆಟ್ಟಿಂಗ್ಗೆ. ನೋಡಿ ನೀವು ಕೂಡ 들어가는 아시고는 까마라 피부에 까마라 시그마 우리 여शस्वी वेदा기는 한말
सेठ जी हम प्रार्थना कर लें साहब। जय सेवालाल ಖುಷಿಗೆ ಮೊಟ್ಟ ಮೊದಲನೇದಾಗಿ ಅಪೂರ ಆದಂತ ಸನ್ಮಾನ ಶ್ರೀ ಲಿಂಬಾವಳಿ ಸಾಹೇಬರು ಸನ್ಮಾನ ಮಾಡಿ ನಮ್ಮ ವೇದಿಕೆ ಮೇಲೆ ಇರತಕ್ಕಂತಹ ನಮ್ಮ ಚಿತ್ರದುರ್ಗ ಸ್ವಾಮಿಗಳು, ಗೋಸಾಲ ಸ್ವಾಮಿಗಳು ಮತ್ತು ನಮ್ಮ ಜನಪ್ರಿಯ ಮಾಜಿ ಸಚಿವರು, ಶಾಸಕರು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಅವರಿಗೆ ಸನ್ಮಾನ ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಇದೇ ರೀತಿ से हाल करना कौन
ಸೀತಾಬಾಯಿ ಚೌಗೋನ ಸಾಸಿ ಧನ್ಯವಾದ ಮತ್ತೆ ಬೆಳ್ಳಾರ್ತಿ ಆಜುಗೋನ ಸೇ ಬಾಯಿನಿ ಧನ್ಯವಾದ ರಂಚ ಏಕೆ ಡ್ಯಾನ್ಸ್ ಅತ್ಯುತ್ತಮ ನಮ್ಮ ಕರ್ನಾಟಕದ ಕುಂದ್ರ ಸರ್
ಫ್ರೆಂಡ್ಸ್ ನೋಡಿ, ಮತ್ತೆ ನಾ ಎಲ್ಲ ಸಾಂಗ್ ಎಲ್ಲ ಮುಗಿದಿದ ಮೇಲೆ ಲಾಸ್ಟಿಗೆ ಫೋಟೋ ಶೂಟ್ ಆಗಿತ್ತು. ಸ್ವಲ್ಪ ಅದನ್ನು ಕೂಡ ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಒಂದು ಚಿಕ್ಕ ಹುಡುಗಿ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾಳಲ್ವ ನೋಡಿ ಫ್ರೆಂಡ್ಸ್. ಮತ್ತೆ ನಾವು ಇದೆಲ್ಲ ಫೋಟೋ ತೊಗೊಂಡಾದ್ಮೇಲೆ ಮನೆಗೆ ಬಂದ್ವಿ. ಅಲ್ಲಿ ಊಟ ಮಾಡ್ಕೊಳಕ್ಕೆ ಹೋಗಿಲ್ಲ. ಅಲ್ಲಿ ಊಟ ಎಲ್ಲ ಮಾಡಿಸಿದ್ರು, ಬಟ್ ನಾವು ಮಾಡಲಿಲ್ಲ. ಸ್ವಲ್ಪ ಟೈಮ್ ಆಯಿತು ಅಂತ ಹೇಳಿಬಿಟ್ಟು ನಾನು ನಮ್ಮ ಮನೆಯವರು ಮತ್ತು ನಮ್ಮ ನಾದಿನಿ ಎಲ್ಲರೂ ಬಂದುಬಿಟ್ಟು ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಮನೆ ಕಡೆ ಬಂದ್ವಿ. ಮನೆಗೆ ಬಂದಾದಮೇಲೆ ಸ್ವಲ್ಪ ಫೋಟೋ ತೊಗೊಳ್ಳೋಣ ಅಂತ ಹೇಳಿ ನಮ್ಮ ಫ್ಯಾಮಿಲಿಯಲ್ಲಿ ನಾನು, ನಮ್ಮ ಮನೆಯವರು, ನಮ್ಮ ಮಕ್ಕಳು ಎಲ್ಲರೂ ಸೇರ್ಕೊಂಡು ನಾವು ಸ್ವಲ್ಪ ಫೋಟೋಗಳನ್ನು ತೊಗೊಂಡ್ವಿ ಮನೆಯಲ್ಲೇ. ಫ್ರೆಂಡ್ಸ್, ಮತ್ತು ನಾನು ತಿರುಗಿ ದಿನ ಊರಿಗೆ ಹೋಗ್ತಾ ಇದ್ದೀನಿ. ನೋಡಿ, ಮಂಡೇ ಊರಿಗೆ ಹೋಗ್ತಾ ಇದ್ದೀನಿ. ಮಂಡೇ ಊರಿಗೆ ಹೋಗ್ತಾ ಇದ್ದೀನಿ. ಸಂಡೇ ಫಂಕ್ಷನ್ ಆಯಿತು. ಸಂಡೇ ಫಂಕ್ಷನ್ ಮುಗಿಸ್ಕೊಂಡು ಮಂಡೇ ಊರಿಗೆ ಹೋಗ್ತಾ ಇದ್ದೀನಿ. ಯಾಕಂದರೆ ನಮ್ಮ ಅಪ್ಪಗೆ ಸ್ವಲ್ಪ ಹುಷಾರಿರಲಿಲ್ಲ, ಅದರಿಂದ ನೋಡ್ಕೊಂಬರೋಣ ಅಂತ ಹೇಳಿ ಊರಿಗೆ ಹೋಗ್ತಾ ಇದ್ದೀನಿ. ಊರಿಗೆ ಹೋಗಿರ್ಬೇಕಾದ್ರೆ ನಿಮ್ಮೊಂದಿಗೆ ನಾನು ಹೋಗ್ತಾ ಇರೋದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಟ್ರಾಫಿಕ್ ಎಷ್ಟಿದೆ ನೋಡಿ ಫ್ರೆಂಡ್ಸ್. ನನ್ನ ಮನೆ ಬಿಟ್ಟಾಗ 8:30 ಆಗಿತ್ತು. 8:30ಇಂದ 12 ಕೂಡ ನಾನು ಮೆಜೆಸ್ಟಿಕ್ ಮುಟ್ಟೋಕ್ಕೆ 12 ಗಂಟೆ ಆಯಿತು ನೋಡಿ. ಟೈಮ್ ಟ್ರಾಫಿಕ್ ಇತ್ತು ಇವತ್ತು. ಟ್ರಾಫಿಕ್ ಮುಗಿಸ್ಕೊಂಡು 12 ಗಂಟೆಯಿಂದ ಮತ್ತು 12:30ವರೆಗೆ ಬಸ್ ಇತ್ತು. ಹೋದ ತಕ್ಷಣವೇ ನಾನು ಅಲ್ಲಿ ಮೆಜೆಸ್ಟಿಕ್ ಬಸ್ ಇಳಿದ ತಕ್ಷಣವೇ ಮತ್ತೆ ದಾವಣಗೆರೆ ಬಸ್ ಸ್ಟ್ಯಾಂಡಿಗೆ ಹೋದೆ. ಬಸ್ ಸ್ಟ್ಯಾಂಡಿಗೆ ಹೋದ ತಕ್ಷಣ ಬಸ್ ನಿಂತಿತ್ತು. 12ವರೆಗೆ ಇದೆ ನಕ್ಕಪ್ಪ ಅಂತ ಹೇಳಿದರು. 12ವರೆಗೆ ಹೋದೆ. 12ವರೆಯಿಂದ 4ವರೆವರೆಗೂ ಜರ್ನಿ ಫ್ರೆಂಡ್ಸ್. ಅಲ್ಲಿಗೆ ಹೋಗಿ ಮತ್ತು ಹಾಸ್ಪಿಟ್ಲಿಗೆ ಸೀದಾ ನಮ್ಮ ಅಪ್ಪ ಅಮ್ಮಗೆ ಅಲ್ಲಿ ಬರೋಕ್ಕೆ ಹೇಳಿದ್ದೆ. ನೀವು ಹಾಸ್ಪಿಟ್ಲಿಗೆ ಬಂದಿರಿ, ಬರ್ತೀನಿ ಅಂತ ಹೇಳಿದೆ. ನಮ್ಮಮ್ಮ ಆಲ್ರೆಡಿ ಬೆಳಗ್ಗೆಯಿಂದ ತೋರಿಸಿದ್ರು. ಊಟನೂ ಮಾಡಿದೆ, ಮಧ್ಯಾಹ್ನ ಎಲ್ಲ ಮಾಡ್ಕೊಂಡು ಕಣ್ಣು ಆಪ್ರೇಷನ್ ಐತೆ ಅಂತ ಹೇಳಿ ಹೋದೆ. ಬಟ್ ನಮ್ಮಪ್ಪ ಕಣ್ಣು ಆಪ್ರೇಷನ್ ಆಗಲಿಲ್ಲ, ಶುಗರ್ ಇತ್ತಲ್ವ, ಅದರಿಂದ ಏನು ಆಪ್ರೇಷನ್ ಮಾಡಲ್ಲ ಅಂತ ಹೇಳಿದರು. ಅದನ್ನೇ ಸ್ವಲ್ಪ ಚೆಕಪ್ ಮಾಡಿಸಿ ಮತ್ತೆ ಮನೆ ಕರ್ಕೊಂಡು ಹೋದೆ. ನೈಟ್ 7:30 8 o'clock ಆಯಿತು. ಮತ್ತು ನಮ್ಮ ತಂಗಿ ಮನೆಗೆ ಹೋದ್ವಿ ನಾವೆಲ್ಲರೂ ಸೇರಿಕೊಂಡು, ಅಪ್ಪ ಅಮ್ಮ ಮತ್ತು ನನ್ನ ತಂಗಿ ಮನೆಗೆ ಹೋಗಿ ಮತ್ತು ಅಲ್ಲಿ ನೈಟ್ ಒಂದು ದಿನ ಇದ್ದೆ. ನಾನು ನೋಡಿದೆ, ಅವರಿಗೆ ಇರೋಣ ಅಂತ ಅಂದ್ಕೊಂಡೆ ಹೋದೆ. 8 ದಿನ ಇದ್ದು ನಮ್ಮ ಅಪ್ಪಗೆ ಸ್ವಲ್ಪ ಹುಷಾರು ಮಾಡಿಬಿಡೋಣ ಅಂತ ಹೇಳಿ ಹೋದೆ ನಾನು. ಆದರೆ ಅಷ್ಟೊಂದು ದಿನ ಇರೋಕ್ಕಾಗಲಿಲ್ಲ, ಯಾಕಂದರೆ ಕಣ್ಣೆಲ್ಲ ಆಪ್ರೇಷನ್ ಆಗಿಲ್ವಲ್ಲ, ಸುಮ್ಮನೆ ನಾರ್ಮಲ್ ಇದ್ದಾರೆ, ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿಪ್ಪ ಅಂತ ಹೇಳಿ ಅವ್ರಿಗೆ ಮಾತಾಡಿಸ್ಕೊಂಡು ಮತ್ತೆ ರಿಟರ್ನ್ ಬಂದೆ ನಾನು.
আমার 5,000 দেওয়ার কথাই পালা 5,000 যদি আমার দিবি লাঠি মারবো আমরা বিষয় টাকা এখন পাস নাই আমার গল্প শিখেছ তুই টাকা পাবি আজকে টাকা পাশা না পড়াতে নিতে হবে কষ্ট লেগে আইয়ে কাপড়টা পড়াই 10 ফুট আমার দিয়ে দেবো না 5,000 আমার লাগবে মিটে যাবে তোরই গল্প দাদু আসলে 5,000 দেবো কিন্তু আলি হেন না 5,000 লাগবে রেখে দিয়ে 5,000 ঠিক আছে 5,000 রাইস তারপরে আমি তোর খবর ಫ್ರೆಂಡ್ಸ್ ನಾನು ರಿಟರ್ನ್ ಮತ್ತೆ ಬುಧವಾರ ಬಂದರೆ ತುಂಬ ಬಿಸಿಲಿತ್ತು ಫ್ರೆಂಡ್ಸ್. ನಾನು ಕಿಟಕಿ ಕಡೆ ಕೂತ್ಕೊಳ್ಳೋಣ ಅಂತ ಹೇಳಿಬಿಟ್ಟು 3 ಸೀಟ್ ಇರುತ್ತಲ್ವ ಆ ಸೈಡ್ ಕೂತ್ಕೊಂಡೆ. ಹೋಗಬೇಕಾದ್ರೆ 3 ಸೀಟ್ ಕಡೆ ಕೂತ್ಕೊಂಡಿದ್ದೆ, ಬಿಸಿಲೇನು ಇರಲಿಲ್ಲ. ನಾನು ಮರ್ತುಬಿಟ್ಟು ಈಗ ರಿಟರ್ನ್ ಬರಬೇಕಾದ್ರೆ
3 ಸೀಟ್ ಇರೋ ಕಡೆ ಕೂತ್ಕೊಂಡೆ, ಬಿಸಿಲು ಬರಲ್ಲ ಅಂದ್ಕೊಂಡು. ನೋಡಿದರೆ ಫುಲ್ ಮೈ, ನಾನು ಬೇರೆ ಬ್ಲಾಕ್ ಬೇರೆ ಡ್ರೆಸ್ ಹಾಕ್ಕೊಂಡಿದ್ನಲ್ವ, ಮೇಲೆ ಫುಲ್ ಆಕರ್ಷಣೆ ಆಗಿ ಫುಲ್ ಬಿಸಿಲಿತ್ತು. ನನಗೆ ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಈಗ ಸೀಟ್ ಬೇರೆ ಚೇಂಜ್ ಮಾಡೋಣ ಅಂದರೆ ಯಾರೂ ಕೂಡ ಇಳಿತಿರ್ಲಿಲ್ಲ. ಏನು ಮಾಡೋದು ಅಂತ ಹೇಳಿ ವೇಲ್ ಹೊಚ್ಕೊಂಡು ಕೂತ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಬಿಸಿಲಿದೆ, ತುಂಬ ಅಂದರೆ ತುಂಬ ಬಿಸಿಲಿತ್ತು. ನನಗೆ ತುಂಬ ಜರ್ನಿ ಇದು ಯಾಕಾದರೂ ಮಾಡಿದೆ ಅಂತ ಅನಿಸ್ತಿತ್ತು, ಅಷ್ಟೊಂದು ಬಿಸಿಲಿತ್ತು. ಫ್ರೆಂಡ್ಸ್, ಈ ತೋರಣನ ಬಂದುಬಿಟ್ಟು ನಾನು ಮಾಡಿದ್ದೆ ನೋಡಿ. ಇದ್ರ ವಿಡಿಯೋ ಕೂಡ ಮಾಡಿದ್ದೆ ನಿಮ್ಮೊಂದಿಗೆ ನಾನು ಶೇರ್ ಮಾಡೋಣ ಅಂತ ಹೇಳಿ. ಆದರೆ ವಿಡಿಯೋ ಡಿಲೀಟ್ ಆಗಿ ಹೋಗಿದೆ. ಅದರಿಂದ ನಾನು ಈಗ ಇಲ್ಲಿ ಹಾಕಿರುವಂಥ ತೋರಣನ ನಿಮಗೆ ನಾನು ಫಿನಿಶ್ ಆಗಿರುವಂಥ ತೋರಣನ ನಿಮ್ಮೊಂದಿಗೆ ನಾನು ಶೇರ್ ಮಾಡಿದ್ದೀನಿ ನೋಡಿ. ಇದೇ ಟೈಪ್ ತುಂಬ ತೋರಣಗಳನ್ನು ಹಾಕಿದ್ದೀನಿ. ಒಬ್ಬರು ಇಷ್ಟಪಟ್ಟು ನನಗೆ ಒಂದು ಹಾಕ್ಕೊಡು ಅಂತ ಹೇಳಿದ್ದು. ಇದು 2ನೇ ಸಲ ಹಾಕ್ಸ್ಕೊತಾ ಇರೋದು. ಅವರಿಗೆ ಹಾಕ್ಕೊಡ್ತಾ ಇದ್ದೀನಿ. ಇದನ್ನು ಅವರಿಗೆ ಕೊಡಬೇಕು. ಹೇಗಿದೆ ನೋಡಿ ಫ್ರೆಂಡ್ಸ್, ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ಮುಂದೆ ಬನ್ನಿ, ಚಾರ್ವಿ ಸ್ಕೂಲಲ್ಲೆಲ್ಲ ಡ್ರಾಯಿಂಗ್ ಮಾಡಿಸಿದ್ರಂತೆ. ಯಾವ ಥರ ಡ್ರಾಯಿಂಗ್ ಮಾಡಿಸಿದಾಳ ಅಂತ ಹೇಳಿಬಿಟ್ಟು ಅದನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಬನ್ನಿ ನೋಡಿ ನೀವು. ಫ್ರೆಂಡ್ಸ್, ಚಾರ್ವಿ ಡ್ರಾಯಿಂಗ್ ಮಾಡಿಸಿರೋದು ಸ್ಕೂಲಲ್ಲಿ. ಅವ್ರಿಗೆ ಅವಳ ಕೈಯಲ್ಲೇ ಮಾಡಿಸಿದಾರಂತೆ. ಎಷ್ಟು ಚೆನ್ನಾಗಿದೆ ನೋಡಿ. ಅವ್ರು ಹೇಳ್ಕೊಟ್ಟಿದ್ದಾರೆ, ಇವಳು ಮಾಡಿದ್ದಾಳೆ. ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ? ಎಷ್ಟು ಚೆನ್ನಾಗಿದೆ ನೋಡಿ, ಕ್ಯೂಟ್ ಆಗಿದೆ ಅಲ್ವಾ? ಹೇಗೆ ಬಿಡಿಸಿದಾಳೆ ಫ್ರೆಂಡ್ಸ್, ಚಾರ್ವಿ ಬಿಡಿಸಿರೋದು ಹೇಗಿದೆ? ಚೆನ್ನಾಗಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿರಿ ಹೇಗೆ ಬಿಡಿಸಿದಾಳಂತ. ಚಾರ್ವಿ ಇರೋದಿನೂ ಫಸ್ಟ್ ಸ್ಟ್ಯಾಂಡರ್ಡ್ ಅವಳಿರೋದು. ಡ್ರಾಯಿಂಗ್ ಮೇಲೆ ತುಂಬ ಆಸಕ್ತಿ ಅವಳಿಗೆ. ಏನಾದರೂ ಹೇಳ್ಕೊಟ್ರೆ ಅಥವಾ ಯೂಟ್ಯೂಬಲ್ಲೆಲ್ಲ ನೋಡಿಕೊಂಡು ಡ್ರಾಯಿಂಗ್ ಎಲ್ಲ ಬಿಡಿಸ್ತಿರ್ತಾಳೆ. ತುಂಬ ಚೆನ್ನಾಗಿ ಬಿಡಿಸ್ತಾಳೆ. ಇಲ್ಲೂ ಕೂಡ ಟ್ರೈ ಮಾಡಿದ್ದಾಳೆ, ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಮತ್ತು ಇನ್ನೊಂದು ಫಿಶ್ ಕೂಡ ಬಿಡಿಸಿದ್ದಾರೆ ಅವಳ ಕೈಯಲ್ಲೇ. ನೋಡೋಣ ಬನ್ನಿ ಯಾವ ಥರ ಇದೆ ಅದು ಫಿಶ್ ಬಿಡಿಸಿರೋದು ಅಂತ. ನೋಡಿ ಫ್ರೆಂಡ್ಸ್, ಫಿಶ್ ಕೂಡ ಬಿಡಿಸಿದ್ದಾರೆ. ಇಲ್ಲಿ ಹ್ಯಾಂಗ್ ಮಾಡಿದ್ದೀನಿ ನೋಡಿ, ಹೆಂಗೆ ಕಾಣಿಸ್ತಿದೆ, ಎಷ್ಟು ಚೆನ್ನಾಗಿದೆ ಅಲ್ವಾ? ಶಾರ್ಪ್ನರ್ ಮಾಡ್ತೀವಲ್ವಾ, ಅದನ್ನು ಯೂಸ್ಕೊಂಡು ನೋಡಿ ಫಿಶ್ ಬಿಡಿಸಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ. ಚೆನ್ನಾಗಿದೆ ಅಲ್ವಾ?
ನಮ್ಮ ಗುಂಡ ನೋಡಿ, ಗುಂಡ. ಫ್ರೆಂಡ್ಸ್, ಕೆಲವೊಂದು ಸಾಂಗ್ಗಳನ್ನು ಹೇಳ್ತಾ ಹೋಗ್ತೀನಿ, ಬನ್ನಿ ನೀವು ಕೂಡ ಕೇಳಿಸ್ಕೊಳ್ಳಿ. ಹೆಂಗಿದೆ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಓಕೆನಾ? ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವೆಯಲ್ಲಿ, ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ಹಾಡಿನಲ್ಲಿ ಮೌನವೇ ರಾಗವು, ಉಸಿರೇ ಭಾವವು, ನಿನ್ನ ಈ ನಗೆಯ ಸವಿಸುವಿಯಂತೆ, ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವೆಯಲ್ಲಿ. ಫ್ರೆಂಡ್ಸ್, ಇನ್ನೊಂದು ಸಾಂಗ್ ಹೇಳ್ತಾ ಇದ್ದೀನಿ, ಬನ್ನಿ. ದೇವ್ರ ಸಾಂಗ್ ಹೇಳ್ತಾ ಇದ್ದೀನಿ ನೋಡಿ. ನಂದ ನಂದ ನೀನೇನು ಶ್ರೀಕೃಷ್ಣ, ನನ್ನ ಬಂಧುವೇ ನೀನು ಶ್ರೀಕೃಷ್ಣ, ಬೇಡಿದೆ ನಿನ್ನ ಆಸರೆಯ, ಆಲಿಸು ಬಾರಯ್ಯ ಈ ಮೊರೆಯ, ಹನುಮಾನ ಉಸಿರಲೆ ನೀನೇನೆ ನಿಜ ಪ್ರಾಣ ಕೃಷ್ಣ, ನಿನ್ನ ಪ್ರಾಣ ಹನುಮಾನೇ ಕೃಷ್ಣ, ನಂದ ನಂದ ನೀನೇನು ಶ್ರೀಕೃಷ್ಣ, ನನ್ನ ಬಂಧುವೇ ನೀನು ಶ್ರೀಕೃಷ್ಣ, ಬೇಡಿದೆ ನಿನ್ನ ಆಸರೆಯ, ಆಲಿಸು ನೀ ಬೇಗ ಬಾರಯ್ಯ. ಹರಿಯೋ